ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಒಳಪಡುವಂತಹ ಪಶ್ಚಿಮ ವಲಯದಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಕಾಮಗಾರಿಯಾಗಿರೋದು ನೋಡಿ, ಒಂದು ಕಾಮಗಾರಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಕ್ರಮಗಳನ್ನು ಬಯಲುಗೆಳೆಯುವುದಕ್ಕೆ ಒಂದು ಆಯೋಗವನ್ನೇ ರಚಿಸಿತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಮತ್ತೊಂದು ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಇದ್ದೀವಿ. ಶೇಷಾದ್ರಿಪುರಂನಲ್ಲಿ ಅವೈಜ್ಞಾನಿಕ ಕಾಮಗಾರಿ ಆಗಿರೋದು. ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಅಲ್ಲಿ ಅವೈಜ್ಞಾನಿಕ ಕಂಡು ಬಂದಿರೋದು. ಅವೈಜ್ಞಾನಿಕ ಕಾಮಗಾರಿಗೆ ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಬದಿ ಪೂರ್ಣಗೊಳ್ಳದ ಚರಂಡಿ ಕಾಮಗಾರಿ, ವ್ಯಕ್ತಿ ಕಾಲು ಮುರಿದ್ರು, ಪಾಲಿಕೆ ಈ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ. ಘಟನೆ ನಡೆದ್ರು ಸ್ಥಳಕ್ಕೆ ಜಿಬಿಎ ಅಧಿಕಾರಿಗಳು ಬಂದಿಲ್ಲ, ಸ್ಪಂದಿಸಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಅಧಿಕಾರಿಗಳ ಮತ್ತು ಶಾಸಕರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಈ ಒಂದು ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿ ಅಂಕುಡೊಂಕಾಗಿ ಏನೇನೋ ಹೆಂಗೋ ಮನಸ್ಸಿಗೆ ಬಂದ ಹಾಗೆ ಮಾಡಿಕೊಂಡು ಹೋಗಿದ್ದಾರೆ. ಇದನ್ನು ನಾವು ಕರ್ನಾಟಕ ನ್ಯೂಸ್ ಬೀಟಿಂದ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಾಗೇಶ್ ಎನ್ ಅನ್ನುವಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಮಾಡಿರುವಂತಹ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಇದ್ದೀವಿ. ಗಮನಿಸ್ತಾ ಇದ್ದೀವಿ, ಬೆಂಗಳೂರು ನಗರ ಶೇಷಾದ್ರಿಪುರಂ ಪ್ಲಾಟ್ಫಾರ್ಮ್ ರಸ್ತೆ ಇದು. ಸ್ವಾತಿ ಹೋಟೆಲ್ ಸಮೀಪದ ರಾಜೀವ್ ಗಾಂಧಿ ವೃತ್ತದಿಂದ ಸ್ಲಮ್ ಬೋರ್ಡ್ವರೆಗೆ ಹಾದು ಹೋಗುವಂತಹ ರಸ್ತೆಯ ಒಂದು ಬದಿಯಲ್ಲಿ ಅವೈಜ್ಞಾನಿಕ ಚರಂಡಿ ಕಾಮಗಾರಿ ಕೈಗೊಂಡಿರುವುದರ ಬಗ್ಗೆ ಕರ್ನಾಟಕ ನ್ಯೂಸ್ ಬೀಟ್ ಈಗ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಎಷ್ಟರ ಮಟ್ಟಿಗೆ ರಾತ್ರಿಯೆಲ್ಲ ಯಾರಾದರೂ ಓಡಾಡುವಂಥ ಸಂದರ್ಭದಲ್ಲಿ ಸೀದಾ ಚರಂಡಿಗೆ ಹೋಗಬೇಕಷ್ಟೇ. ಇಂಥ ಒಂದು ಬೇಜವಾಬ್ದಾರಿ 5 ನಗರ ಪಾಲಿಕೆಗಳನ್ನು ಮಾಡಿದ್ದೀರಿ ನೀವು. ನಿಮ್ಮ ಸರ್ಕಾರದ ಅಡಿಯಲ್ಲಿ ಆಯಾಯ ನಗರ ಪಾಲಿಕೆಗೆ ಒಬ್ಬೊಬ್ಬರು IAS ಅಧಿಕಾರಿಗಳನ್ನು ಆಯುಕ್ತರನ್ನಾಗಿ ಮಾಡಿದಿರಿ. ಆ 5 ನಗರ ಪಾಲಿಕೆಗಳನ್ನು ಬಿಟ್ಟು ಅವರೆಲ್ಲರನ್ನ ನೋಡ್ಕೊಳ್ಳೋದಕ್ಕೆ ಮುಖ್ಯ ಆಯುಕ್ತರನ್ನು ಮತ್ತೆ ಮಾಡಿದಿರಿ. ಅದಕ್ಕೊಂದಿಷ್ಟು ಸಮಿತಿ, ಒಂದಿಷ್ಟು ಎಲ್ಲವನ್ನು ಕೂಡ ಮಾಡಿದ್ರ ಬಳಿಕವೂ ಕೂಡ ನೀವು ಕಾಮಗಾರಿಯನ್ನು ಇಷ್ಟರ ಮಟ್ಟಿಗೆ ಕಳಪೆಯಲ್ಲಿ ಮಾಡ್ತಾ ಇದ್ದೀರಿ, ಜೊತೆಗೆ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ ಅನ್ನುವುದು ನಿಮ್ಮ ಮುಖಕ್ಕೆ ನೀವೇ ಎಂಜಲ ಉಗಿದುಕೊಂಡ ಹಾಗೆ. ಇದು ಚಂದ್ರನ ಮುಖಕ್ಕೆ ಎಂಜನ್ ಉಗಿದುಕೊಂಡ ಹಾಗೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡ್ತೀರಿ, ಬೆಂಗಳೂರು ನಗರವನ್ನು 5 ಭಾಗವನ್ನಾಗಿ ತುಂಡು ಮಾಡ್ತೀರಿ. ಅದಾದ ಬಳಿಕ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬೆಂಗಳೂರು ಗ್ರೇಟರ್ ಲೆವೆಲ್ಗೆ ಹೋಗುತ್ತೆ ಅನ್ನೋದಾಗಿ ನೀವು ನಿಮ್ಮನ್ನು ಸಮರ್ಥಿಸಿಕೊಳ್ತೀರಿ. ಇದ ಗ್ರೇಟರು ಅನ್ನೋದು ಈಗ ಸಾರ್ವಜನಿಕರು ಕೇಳ್ತಾ ಇರುವಂಥ ಪ್ರಶ್ನೆ. ನೋಡಿ, ಇಷ್ಟೊಂದು ಕಳಪೆಯಾಗಿ, ಇಷ್ಟೊಂದು ಅವೈಜ್ಞಾನಿಕವಾಗಿ, ಅದಕ್ಕೊಂದು ಆಯಕಟ್ಟಿಲ್ಲ, ಅದಕ್ಕೊಂದು ಚೌಕಟ್ಟಿಲ್ಲ, ಏನೂ ಇಲ್ಲ. ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಆಯುಕ್ತರನ್ನು ಕೇಳಿದರೆ ಆಯುಕ್ತರು ನಾವು ಇದನ್ನು ಕಂಪ್ಲೀಟಾಗಿ ಸರಿಯಾಗಿ ಮಾಡಿದ್ದೀವಿ ಅಂತ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಅವರು ಅದಕ್ಕೆ ಉತ್ತರವನ್ನು ಏನು ಕೊಡ್ತಾರೆ ಕೇಳಿದರೆ, ಇದು ಯಾವುದೇ ರೀತಿಯಲ್ಲಿ ಅವೈಜ್ಞಾನಿಕ ಆಗಿಲ್ಲ, ಎಲ್ಲವೂ ಕೂಡ ಸರಿಯಾಗೇ ಇದೆ ಅನ್ನೋದಾಗಿ ಹೇಳ್ತಾರೆ. ನಿಮಗೆ ಒಂದು ಪ್ರತ್ಯಕ್ಷವಾದಂತಹ ದರ್ಶನವನ್ನು ಕರ್ನಾಟಕ ನ್ಯೂಸ್ ಬಿಟ್ ಮಾಡ್ತಾ ಇದೆ. ಇದ ವೈಜ್ಞಾನಿಕವಾಗಿ ಮಾಡಿರುವಂತಹ ಚರಂಡಿಯ ಕಾಮಗಾರಿ ಇದು. ಆಯುಕ್ತರು ಇದನ್ನು ಗಮನಿಸಬೇಕಾಗತ್ತೆ. ಮಹೇಶ್ವರ ರಾವ್ ಅವರು, ಪಶ್ಚಿಮ ವಲಯದ ಆಯುಕ್ತರಾಗಿರುವಂಥ ರಾಜೇಂದ್ರ ಕೆಬಿ ಅವರು ಇದಕ್ಕೆ ಜವಾಬ್ದಾರರಾಗಿರ್ತಾರೆ. ಇಡೀ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರು ಕೂಡ ಇದಕ್ಕೆ ಜವಾಬ್ದಾರರಾಗಿರ್ತಾರೆ. ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಮಾಡಿರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದಾಗಿ ಕರ್ನಾಟಕ ನ್ಯೂಸ್ ಬಿಟ್ ಸಾರ್ವಜನಿಕರ ಅಹವಾಲನ್ನು ಗಟ್ಟಿಯಾಗಿ ಈ ಮೂಲಕ ಹೇಳ್ತಾ ಇದೆ. ನಮಸ್ತೆ. ಲೈವ್ ಬರ್ತಿರೋ ಕಾರಣ ಏನು ಅಂತಂದ್ರೆ, ಮಲ್ಲೇಶ್ವರಂ ಯಾವ ಏರಿಯಾ ಇದೆ ಈಗ, ಶೇಷಾದ್ರಿಪುರಂ ರೋಡಲ್ಲಿ ಇದು JDS ಇದೆಯಲ್ಲ, ಅದು ಎದುರುಗಡೆನೆ ನೋಡಿ ಪೆಡೆಸ್ಟ್ರಿಯನ್ ಪಾದಚಾರಿ ಯಾತ್ರೆಗಳನ್ನ ರೆಡಿ ಮಾಡಿದ್ದಾರೆ. ಈ 3 ಜನ ಯಾರೇ ಆಗಿರ್ಲಿ, ಅವ್ರು ಬಡವರು. ಬಿ ಸ್ಮೈಲ್ ಯೋಜನೆಗೆ ಸಂಬಂಧಪಟ್ಟಂಗೆ ಮಾಡಿರೋದು.
JMC ಕನ್ಸ್ಟ್ರಕ್ಷನ್ ಕಂಪನಿ ಅವರು ಇದು ಕಾಮಗಾರಿ ಮಾಡ್ತಾ ಇದ್ದಾರೆ. ಅವ್ರಿಗೂ 4 ರಸ್ತೆಗಳನ್ನ ಟೆಂಡರ್ ಆಗಿದೆ ಅಂತದ್ದು ಹೇಳಿದ್ರು. ಆದ್ರೆ ಕೆಳ ಹಂತದ ಅಧಿಕಾರಿಗಳು ಏನ್ ಮಾಡಿದ್ರು ಅಂದ್ರೆ ಇವ್ರ ಜೊತೆಯಲ್ಲಿ ಶಾಮೀಲಾಗಿ ಗುತ್ತಿಗೆದಾರ ಜೊತೆ ಶಾಮೀಲಾಗ್ಬಿಟ್ಟು ತ್ಯಾಪೆ ಮಾಡುವಂತ ಕೆಲಸವನ್ನ ಮಾಡಿ ಈ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು. ಪ್ರಕರಣ ಮುಚ್ಚಾಕುವಂತ ಸಂದರ್ಭ ಏನೇ ಆಗಿರ್ಬೋದು, ಪ್ರಕರಣ ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕಾಗಲ್ಲ. ಆ ದೂರನ್ನ ನಾವಿಲ್ಲ ಅಂತ ಹೇಳಿದ್ರೆ ಇವರ ಮಾಡಿಲ್ಲ ಅಂತ ಹೇಳಿದ್ರು ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಕ್ಕುವಂಥದ್ದು ಮಾಡೇ ಮಾಡ್ತೀವಿ. ಇಲ್ಲಿ ನೋಡಿ, ಶನಿವಾರ ಪಾಪ ಅಮಾಯಕ ಒಬ್ಬ ಯಾರೋ ಇಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭ ಬಂದಾಗ ಅಲ್ಲಿ ಸ್ಲ್ಯಾಬ್ ಕೆಳಗಡೆ ಬಿದ್ದು ಕಾಲ್ ಮುರ್ಕೊಂಡು ಈಗಾಗಲೇ ಅಪೋಲೋ ಆಸ್ಪತ್ರೆ, KG ಜನರಲ್ ಆಸ್ಪತ್ರೆಯಲ್ಲಿ ಬಂದು ಇಲ್ಲಿ ವರ್ಷ ಯಾವುದೇ ಯಾಕಾಗಿದೆ, ಏನಾಗಿದೆ, ಏನು ಇದು ಕಳಪೆನ ಅವೈಜ್ಞಾನಿಕವನ್ನ ದೂರು ಕೊಟ್ಟಿದ್ದಾರೆ, ಇದನ್ನು ವಿಚಾರಣೆ ಮಾಡೋಣ ಅನ್ನುವಂಥ ಇಲ್ಲಿವರೆಗೂ ಸಹ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಇದು ನಂತರದ ನಿಮಗೆ ಇನ್ನೊಂದು ವಿಚಾರ ನೋಡಿ, ಈಗ ಹಳೇದು ಯಾವ ರೀತಿ ಪ್ರಕರಣ ಆದ್ರೆ ಇಲ್ಲಿ ಈ ಪ್ರಕರಣ ಮುಚ್ಚಾಕುವಂತ ಈಗಾಗಲೇ ಈಗ ನಿನ್ನೆ ಮೊನ್ನೆ ನಡೆದಿರುವಂತ ಈ ಘಟನೆ ಇಲ್ಲಿ ಇದು ನೋಡಿ, ಯಾವತ್ತೂ ಅಷ್ಟೇ ಕಂಬಿಯ ಮಧ್ಯದಲ್ಲಿ ಕಾಂಕ್ರೀಟ್ ಇರ್ಬೇಕಾ, ಕಾಂಕ್ರೀಟ್ ಆದ್ಮೇಲೆ ಕಂಬಿ ಇರ್ಬೇಕಾ ಅನ್ನುವಂಥದ್ದು ಇವ್ರು ನೋಡಿ ನಾವು ಕಲಿಬೇಕು. ಕಾಂಕ್ರೀಟು 90 ಭಾಗ ಕಾಂಕ್ರೀಟ್ ಹೋಗಿದೆ, ಕೇವಲ 10 ಭಾಗದಲ್ಲಿ ಕಂಬಿ ಇದೆ. ಆ ಕಂಬಿಯನ್ನು ಹಿಂಗಂದ್ರೆ ಹೊರಗೆ ಬಂದ್ಬಿಡ್ತದೆ. ಮತ್ತೆ ಯಾವ ಗುಣಮಟ್ಟ? ನಾನು ಈ ಉದ್ದೇಶ ಇದು ಅವೈಜ್ಞಾನಿಕವಾಗಿದೆ ಈ ಕಾಮಗಾರಿ, ಇದ್ರ ಮೇಲೆ ತನಿಖೆ ಆಗಬೇಕು ಅನ್ನುವಂಥದ್ದು ಸಹ ನಡೀತದೆ. ಮೇಲ್ನೋಟಕ್ಕೆ ಮುಖ್ಯ ಆಯುಕ್ತರು ಬಂದು ಇಲ್ಲಿ ನಾವು ಪ್ಲಾಟ್ಫಾರ್ಮ್ ರಸ್ತೆಯನ್ನ ವೀಕ್ಷಣೆ ಮಾಡಿದ್ದೀವಿ, ಎಲ್ಲವೂ ಅಚ್ಚುಕಟ್ಟಾಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಾಮಗಾರಿಯ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಇಲ್ಲೂ ಸಹ ಮುಖ್ಯ ಆಯುಕ್ತರು ಬಂದು ಯಾವುದೇ ರೀತಿ ವೆರಿಫೈ ಮಾಡಲ್ಲ. ಅವ್ರ ಏನಿದೆ ರಾತ್ರಿ ಮಾಡಬಾರ್ದು ಕೆಲಸ, ಏನಿದೆ ಡೇ ಒಳಗ್ ಮಾಡ್ರಿ. ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ರೆಸಿಡೆಂಟ್ಸ್ಗೆ ಅವ್ರು ಹೇಳ್ಬಹುದು, ಈ ತರ ಪ್ರಾಬ್ಲಮ್ಸ್ ಇದೆ, ಈ ತರ ಕೆಲಸ ಮಾಡಿ ಅಂತ. ರಾತ್ರಿ ಬಂದು ಎಲ್ಲ ಡ್ಯಾಮೇಜ್ ಮಾಡಿ ಹೋಗ್ಬಿಡ್ತಾರೆ. ನೋಡಿ, ಇವ್ರದ್ದು ಪೈಪ್ಲೈನ್ ನಮ್ದು ಪೈಪ್ಲೈನ್ ಡ್ಯಾಮೇಜ್ ಮಾಡಿ ಅವ್ರಿಗೆ ಫೋನ್ ಮಾಡ್ರೆ ಯಾರು ಬರೋದಿಲ್ಲ, ನಾವೇ ನಮ್ ಖರ್ಚಿಂದ ಮಾಡಿಸ್ವಿ. 1 ತಿಂಗಳು ವಿತೌಟ್ ವಾಟರ್ ನಾವು ಇದ್ವಿ, ಹೆಂಗ್ ಮ್ಯಾನೇಜ್ ಮಾಡೋದು? ಮೊನ್ನೆ ಇವ್ರದ್ದು ನೆನೆ ಕೇಳಿ ಅವ್ರದ್ದು ಕೇಬಲ್ ಡ್ಯಾಮೇಜ್ ಮಾಡಿಬಿಟ್ಟವ್ರೆ. ಫುಲ್ ಡೇ ದೇ ಡಿಂಟ್ ಹ್ಯಾವ್ ಎಲೆಕ್ಟ್ರಿಸಿಟಿ. ದಿಸ್ ಇಸ್ ನಾಟ್ ದ ವೇ ಟು ವರ್ಕ್. ಯು ವರ್ಕ್ ಇನ್ ಡೇ ಟೈಮ್, ಇವನ್ ಪೀಪಲ್ ವಿಲ್ ನೋ ಹೌ ಯು ಆರ್ ವರ್ಕಿಂಗ್, ವಾಟ್ ಯು ಆರ್ ವರ್ಕಿಂಗ್, ಅಷ್ಟೇ ನಾವ್ ಹೇಳೋದು. ಅಂಡ್ ದಿಸ್ ಬೀಂಗ್ ಎ ವೆರಿ ಸ್ಮಾಲ್ ರೋಡ್, ಅವ್ರು ಬೇಕಂದ್ರೆ ಇದು ತಾರೆ ಇಕ್ಬಹುದಿತ್ತು. ಚಿಕ್ಕ ರೋಡ್ಗೆ ಅದು ಬೇರೆ ಮೇನ್ ಲೂಪ್ ರೋಡ್ ಇದೆ, ಮೆಜೆಸ್ಟಿಕ್ಗೆ ಕನೆಕ್ಷನ್ಗೆ, ರಾಜಾಜಿನಗರ್ಗೆ, ವಿಜಯನಗರ್ಗೆ, ಬೇರೆ ಏರಿಯಾಗೆಲ್ಲ. ಇಷ್ಟು ಸ್ಮಾಲ್ ರೋಡ್ಗೆ ಯಾಕೆ ವೈಟ್ ಟಾಪಿಂಗ್ ಮಾಡ್ತಾ ಇದ್ರು? ಟಾರೆ ಮಾಡಬಹುದಿತ್ತಿಲ್ಲ, ಈಸಿ ಟು ಮೇಂಟೈನ್ ಆಲ್ಸೋ. ಬೇರೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಉದ್ದ ರೋಡ್ ಇರೋದು, ಅದು ವೈಟ್ ಟಾಪಿಂಗ್ ಮಾಡಲಿ, ಅವ್ರಿಗೂ ಅಲ್ಲಿ ಮೇಂಟೆನೆನ್ಸ್ ಈಸಿ ಇರ್ತೈತಿ. ಇಲ್ಲಿ ಚಿಕ್ಕ ರೋಡ್ಗೆ ಮೇಂಟೈನ್ ಮಾಡಕ್ ಸಂಬಂಧಿಸಿದ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಸಂಜಯ್ ಇದ್ದಾರೆ. ಸಂಜಯ್, ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ದಾರೆ. ಶೇಷಾದ್ರಿಪುರಂನಿಂದ ಆ ಸ್ವಾತಿ ಹೋಟೆಲ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ತನಕ ಹೋಗುವಂತಹ ದಾರಿಯಲ್ಲಿ ಒಂದು ಅವೈಜ್ಞಾನಿಕ ಕಾಮಗಾರಿ ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಏನಿದು, ಎಂಥ ಕರ್ಮಕಾಂಡ ಇದು? ಆಯುಕ್ತರು ಏನು ಸ್ಪಂದಿಸ್ತಾರೆ? ಪಶ್ಚಿಮ ವಲಯದ ಆಯುಕ್ತರು ಏನು ಹೇಳ್ತಾರೆ? ಮುಖ್ಯ ಆಯುಕ್ತರು ಏನು ಹೇಳ್ತಾರೆ? ಇದರ ಪ್ರಾಜೆಕ್ಟ್ ಇಂಜಿನಿಯರ್ ಏನಾದರೂ ಸಂಪರ್ಕಕ್ಕೆ ಸಿಕ್ಕಿದಾರಾ? ಏನಂತ ಹೇಳಿದ್ರೆ, ಈಗೇನು ಶೇಷಾದ್ರಿಪುರಂ ಮುಖ್ಯ ರಸ್ತೆ ಆಗಿರುವಂತದ್ದು, ಅಂದ್ರೆ ಮೆಜೆಸ್ಟಿಕ್ ಮತ್ತೆ ಏನು ಮಲ್ಲೇಶ್ವರಂ ಅನ್ನ ಕನೆಕ್ಟ್ ಮಾಡುವಂತದ್ದು, ಈ ಒಂದು ಪ್ರಮುಖ ರಸ್ತೆಯಲ್ಲಿ ಈಗಾಗಲೇ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇರುವಂತದ್ದು. ಮತ್ತೆ ಅದಕ್ಕೆ ಏನು ಆ ಸ್ಥಳೀಯರು ಮತ್ತೆ ಸಂಬಂಧಪಟ್ಟಂತ ಏನು ಒಂದಿಷ್ಟು ಪ್ರತಿಭಟನಾಕಾರರು ಕೂಡ ಅದಕ್ಕೆ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನು ಅವೈಜ್ಞಾನಿಕ ಏನು ಕಾಮಗಾರಿ ನಡೀತಾ ಇದೆ, ಇದರಿಂದ ಒಂದು ದುರಂತ ಕೂಡ ನಡೆದಿರುವಂತದ್ದು. ಅಂದ್ರೆ ಆ ಒಂದು ಸ್ಥಳದಲ್ಲಿ ಓಡಾಡ್ತಿದ್ದಂತ ವ್ಯಕ್ತಿ, ಅಂದ್ರೆ ಆ ಒಂದು ಫುಟ್ಪಾತ್ ಏನಿದೆ, ಅಂದ್ರೆ ಡ್ರೈನೇಜ್ ಏನಿದೆ, ಅಲ್ಲಿ ಸ್ಲ್ಯಾಬ್ ಅನ್ನ ಅಳವಡಿಸ್ತಾರೆ. ಆ ಸ್ಲ್ಯಾಬ್ ಕುಸಿದು ಒಬ್ಬ ವ್ಯಕ್ತಿ ಕಾಲನ್ನ ಮುರ್ಕೊಂಡಿರುವಂತದ್ದು ಕೂಡ ಈಗಾಗಲೇ ಕಂಡು ಬರ್ತಾ ಇರುವಂತದ್ದು. ಅದು ಕೂಡ ವಿಡಿಯೋದಲ್ಲಿ ಒಂದಿಷ್ಟು ಕ್ಯಾಪ್ಚರ್ ಆಗಿರುವಂತದ್ದು. ಈ ಒಂದು ಘಟನೆಯನ್ನ ಬೆನ್ನಲ್ಲಿ ಏನು ಪ್ರತಿಭಟನಾಕಾರರು ಇರ್ಬೋದು, ಇಲ್ಲ ಸಾಮಾಜಿಕ ಹೋರಾಟಗಾರರು ಇರ್ಬೋದು, ಒಂದಿಷ್ಟು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಧಿಕಾರಿಗಳಿಗೆ ಇಲ್ಲಿ ಒಂದು ಅವೈಜ್ಞಾನಿಕ ಕಾಮಗಾರಿಗಳಿರ್ಬೋದು, ಮತ್ತೆ ಕಳಪೆ ಕಾಮಗಾರಿಗಳಿರ್ಬೋದು ನಡೀತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಒಂದು ದೂರನ್ನ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಏನು ಮೇಲಧಿಕಾರಿಗಳು ಏನಿದ್ದಾರೆ, ಅಂದ್ರೆ ಆಯುಕ್ತರು ಏನಿದ್ದಾರೆ, ಇವರೆಲ್ಲರೂ ಕೂಡ ಆ ಒಂದು ಏನು ಕಂಪ್ಲೇಂಟ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂದ್ರೆ ಈ ಒಂದು ವಿಚಾರವಾಗಿ ನಾವು ಗಮನಿಸ್ತೀವಿ, ಅಂದ್ರೆ ಈ ಒಂದು ವಿಚಾರವಾಗಿ ನಾವು
ಒಂದಿಷ್ಟು ಆದೇಶವನ್ನ ಮಾಡ್ತೀವಿ. ಅಲ್ಲಿ ಯಾವುದೇ ರೀತಿಯ ಕಳಪೆ ಇರ್ಬೋದು ಮತ್ತೆ ಅವೈಜ್ಞಾನಿಕ ಕಾಮಗಾರಿ ನಡಿದೇ ಇರತ್ತೀರಿ, ನಾವು ನೋಡ್ಕೊತೀವಿ ಅಂತ ಕೂಡ ಆ ಒಂದು ಕಂಪ್ಲೇಂಟ್ ದಾರ ಏನಿರ್ತಾರೆ ಅವರಿಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಏನು ಕೆಲವರು ಅಂದ್ರೆ ಕೆಳಮಟ್ಟದ ಅಧಿಕಾರಿಗಳಿದ್ದಾರೆ ಅಂದ್ರೆ ಆಯುಕ್ತರನ್ನ ಬಿಟ್ಟು ಇಂಜಿನಿಯರ್ DAW ಇವರೆಲ್ಲ ಏನಿರ್ತಾರೆ ಇವರು ಪರಿಶೀಲನೆಯನ್ನ ಮಾಡಿ ಅವರಿಗೆ ರಿಪೋರ್ಟ್ ಅನ್ನ ಕೊಡ್ಬೇಕಾಗುತ್ತೆ. ಆ ಕೆಲಸವನ್ನ ಈ ಒಂದು ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋದು ಪ್ರಮುಖ ಆರೋಪ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಅಂದ್ರೆ ಏನು ಗುತ್ತಿಗೆದಾರರು ಇರ್ತಾರೆ ಮತ್ತೆ ಅಧಿಕಾರಿಗಳು ಇರ್ತಾರೆ, ಇವರು ಒಟ್ಟಿಗೆ ಸೇರ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೇನೋ, ಇವೆಲ್ಲವನ್ನ ಮಾಡ್ತಾ ಇದ್ದಾರೇನೋ ಅಂತ ಹೇಳಿ ಒಂದು ಆರೋಪವನ್ನ ಈಗಾಗಲೇ ಸ್ಥಳೀಯರು ಮತ್ತೆ ಅಲ್ಲಿ ಕಂಪ್ಲೀಟ್ ದೂರನ್ನ ಕೊಟ್ಟಂತವ್ರು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸ್ಥಳೀಯರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ರೋಡ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಹೊತ್ತೇ ಬೇಕಾದ್ರೆ ಇವರು ಕೆಲಸಗಳನ್ನ ಮಾಡ್ಬೋದು ಮತ್ತೆ ಏನು ಕಾಂಕ್ರೀಟ್ ಕಾರ್ಯಗಳನ್ನ ಈಗ ಮಾಡ್ಬೋದು, ಆದ್ರೆ ಇವರು ಸಂಜೆ ಹೊತ್ತು ಬಂದ್ ಮಾಡ್ತಾರೆ, ನಾವ್ ಇರೋದಿಲ್ಲ, ಇಲ್ಲ ನಾವು ಮಲಗಿರ್ತೀವಿ, ಆ ಸಮಯದಲ್ಲಿ ಇವರು ಕೆಲಸಗಳನ್ನ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಅರ್ಥವಾಗೋದಿಲ್ಲ. ಮತ್ತೆ ಏನು ಅವರಿಗೆ ಕರೆಂಟ್ ವಿದ್ಯುತ್ ಸಂಪರ್ಕ ಮತ್ತೆ ನೀರಿನ ಸಂಪರ್ಕ ಇದೆ, ಇದೆಲ್ಲವನ್ನು ಕೂಡ ಕಟ್ ಮಾಡ್ತಾರೆ, ಸರಿ ಮಾಡೋದಿಲ್ಲ. ನಾವು ಸ್ವಂತ ಖರ್ಚಿಂದ ಆ ಒಂದು ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ. ಜಲಮಂಡಳಿಗೆ ಮತ್ತೆ ಇಲ್ಲ ಏನು ಬೆಸ್ಕಾಂ ಏನಿದೆ ಅದಕ್ಕೆ ನಾವು ಕರೆ ಮಾಡಿ ಅವ್ರನ್ನ ದಮ್ಮಯ್ಯ ಅನ್ನೋ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಈ ಒಂದು ಕಾಮಗಾರಿ ಅಂದ್ರೆ ನಮ್ಗೆ ರೋಡಿಂದ ಹೋದ್ರೂ ಪರವಾಗಿಲ್ಲ, ನಮ್ಮ ಏನು ದಿನನಿತ್ಯದ ಒಂದು ಅಗತ್ಯ ಏನಿದೆ ಅದನ್ನ ಇವರು ಕಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದಕ್ಕೆ ಯಾವುದೇ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ನಾವು ಇದಕ್ಕೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಇದಕ್ಕೆ ಕುರಿತಂತೆ ಈಗ ಮೇಲ್ ಅಧಿಕಾರಿಗಳನ್ನ ಸಂಪರ್ಕವನ್ನ ಮಾಡ್ಲಿಕ್ಕೆ ನೋಡಿದ್ರೆ ಅವರು ಕೂಡ ಅಂದ್ರೆ ಇದನ್ನ ಗಮನಿಸ್ಬೇಕು, ನೋಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಮಾತ್ರ ಕೊಡ್ತಾ ಇರುವಂತದ್ದು. ಸಂಜಯ್, ಈಗ ದೂರುದಾರರ ಪ್ರತಿಯಾಗಿ ಇನ್ನೊಂದು ಪತ್ರವನ್ನ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕೊಟ್ಟಿದೆ. ಈಗ ಅದರಲ್ಲಿ ನಮ್ದೇನು ಅವೈಜ್ಞಾನಿಕ ಆಗಿಲ್ಲ, ಎಲ್ಲವೂ ಕೂಡ ವೈಜ್ಞಾನಿಕವಾಗಿಯೇ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ ಅವರು. ಸೊ ಈಗ ನಾವು ಮಾಡಿರುವಂಥ ರಿಪೋರ್ಟ್ ಏನಿದೆಯಲ್ಲ ಅದನ್ನ ಮುಖ್ಯ ಆಯುಕ್ತರೋ ಅಥವಾ ಪಶ್ಚಿಮ ವಲಯದ ಆಯುಕ್ತರಿಗೆ ಹೋಗಿ ಮುಖದ ಎದುರಿಗೆ ತೋರಿಸ್ಬೇಕು, ಇದನ್ನ ಏನ್ ಹೇಳ್ತಾರೆ ಅಂತ. ಹೌದು, ಏನಂತ ಹೇಳಿದ್ರೆ ಅದೇ ಪ್ರಯತ್ನದಲ್ಲಿ ಈಗ ನಾವು ಇರುವಂತದ್ದು. ಮತ್ತೆ ಏನ್ ನಮ್ಮ ಕರ್ನಾಟಕ ನ್ಯೂಸ್ ಫೀಡ್ ಬಿತ್ತರಿಸಿದಂತಹ ಒಂದಿಷ್ಟು ವಿಚಾರಗಳಿತ್ತು. ಅಂದ್ರೆ ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಇರ್ಬೋದು ಮತ್ತೆ ಕಳಪೆ ಕಾಮಗಾರಿ ಇರ್ಬೋದು, ಇದೆಲ್ಲವನ್ನು ಕೂಡ ಏನು ನಾವು ಬಿತ್ತರಿಸಿ ಆದ ಮೇಲೆ ಈಗ ಆಯುಕ್ತರನ್ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ಅಧಿಕಾರಿಗಳು ನಾವು ತಪ್ಪು ಮಾಡಿದೀವಿ ಅಂತ ಯಾವುದೇ ಕಾರಣಕ್ಕೂ ಮೇಲಧಿಕಾರಿಗಳಿಗೆ ತೋರ್ಸ್ಕೊಳಲ್ಲ. ಅಂದ್ರೆ ಎಲ್ಲವೂ ಕೂಡ ನಾರ್ಮಲ್ ಆಗಿ ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಇರುತ್ತೆ. ಆದ್ರೆ ಈ ಒಂದು ವಿಚಾರದಲ್ಲಿ ನೋಡ್ಬೇಕಾಗಿದೆ ಅಂದ್ರೆ ಯಾವ ರೀತಿಯ ಆಯುಕ್ತರಿರ್ಬೋದು ಇಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರೆ, ಇದ್ರ ಮೇಲೂ ಈಗಲೇ ಇವರು ಬೇಜವಾಬ್ದಾರಿಯನ್ನ ತೋರಿಸಿದ್ರೆ ಮುಂದಿನ ದಾರಿ ಏನಿದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗೆ. ಅತಿ ಶೀಘ್ರದಲ್ಲಿ ಪರಿಹರಿಸುವಲ್ಲಿ ಕೆಲಸ ಮಾಡಬೇಕು, ಕ್ರಮವನ್ನು ತೆಗೆದುಕೊಳ್ಬೇಕು. ಇದನ್ನು ಯಾರು ಮಾಡಿದ್ದಾರೆ, ಪ್ರಾಜೆಕ್ಟ್ ಇಂಜಿನಿಯರ್ ಯಾರಿದ್ದಾರೆ, ಇದನ್ನು ಗುತ್ತಿಗೆ ಪಡೆದವನು ಯಾರು, ಏನು ಎತ್ತ ಎಲ್ಲದನ್ನು ಗಮನಿಸಿ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳುವ ಹಾಗೆ ಮಾಡದೇ ಇದ್ದರೆ ಕರ್ನಾಟಕ ನ್ಯೂಸ್ ಬೀಟ್ ನಿಮ್ಮ ಬೆನ್ನನ್ನು ಬಿಡೋದಿಲ್ಲ.